ಅಂಶು ಎಲ್ಲ ಬೇಗ ಬಂದು ನಿಕ್ಕಿ ಬರೋ ಟೈಮ್ ಆಯ್ತು. ಬರ್ತ್ಡೇ ಪಾರ್ಟಿ ಸರ್ಪ್ರೈಸ್ ಆಗಿರ್ಬೇಕು. ಬಂದ್ರು ಬೇಗ, ಪಾರ್ಟಿ ಅರೇಂಜ್ಮೆಂಟ್ ಆಗಿಲ್ಲ ಇನ್ನ. ಪಾರ್ಟಿ ಸರ್ಪ್ರೈಸ್ ಆಗಿರ್ಬೇಕಂದ್ರು. ಹೌದೌದು, ಸರ್ಪ್ರೈಸ್ ಆಗಿರ್ಬೇಕು. ಬಾಕಿ ಅವರೆಲ್ಲ ಎಲ್ರು ಮಾತಾಡ್ಬೇಡ. ಬಂದು ಕಂಡ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ Nikki, happy birthday to you. What a surprise! ಇದ್ಯಾವಾಗ ಮಾಡಿದ್ರಿ ಇಷ್ಟೊಂದು? ಈಗ ಸ್ವಲ್ಪ ಆಯ್ತು. ಇದೇನೋ ಸರ್ಪ್ರೈಸ್ ಅಂತ ಹೇಳಿ ಕೇಕ್ ಎಲ್ಲ ತಿಂದಿದ್ದೀರಾ? ಅಯ್ಯೋ, ಅದು ಹೊಟ್ಟೆ ಹಸಿತಾ ಇತ್ತು ಕಣೆ, ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವಲ್ಪ ತಿನ್ಕೊಂಡ್ಬಿಟ್ಟೆ. ಇರ್ಲಿ ಬಿಡು, ನನ್ನ ಫೇವ್ರೆಟ್ ಫ್ಲೇವರ್ ಬೇರೆ ತಂದಿದ್ದೀರಾ. ಅಯ್ಯೋ, ಕೇಕ್ ನೋಡೋದು ಸಾಕು ಮಾಡಮ್ಮ. ಫಸ್ಟ್ ಕೇಕ್ ಕಟ್ ಮಾಡೋದ್ಕಲ್ಲಿ ಹೊಟ್ಟೆ ತುಂಬಾ ಹಸಿದೆ ನಮ್ಮೆಲ್ಲರಿಗೂ. ಬಕಾಸುರ, ಬರೀ ಹೊಟ್ಟೆದೇ ಚಿಂತೆ. ನಿಂಗೆ ಏನ್ ಗಿಫ್ಟ್ ತಂದಿದ್ಯಾ ಅದನ್ನೇ ಹೇಳು. ನಮ್ ಗಿಫ್ಟ್ ಎಲ್ಲ ಕರೆಕ್ಟ್ ಟೈಮಿಗೆ ಬರುತ್ತಮ್ಮ. ನೀನ್ ಕೇಕ್ ಕಟ್ ಮಾಡ್ಸೋದ್ ಕಲಿ. ಹೌದು ಮಾಡಮ್ಮ, ಹೊಟ್ಟೆ ಹಸಿತಾ ಇದೆ ನಮ್ಗೆ. ಸರಿ, ಕೇಕ್ ಕಟ್ ಮಾಡಿದ್ದಾಯ್ತಲ್ಲ, ಬೇಗ ಗಿಫ್ಟ್ ಬನ್ನಿ. ಅಮ್ಮ ಮಹಾ ತಾಯಿ, ಕೇಳಿ ಗಿಫ್ಟ್ ಇಸ್ಕಂತೇಳಿ. ಕೇಕ್ ಕಟ್ ಮಾಡಾಯ್ತಲ್ಲ, ಪಾರ್ಟಿ ಕ್ಯಾನ್ಸಲ್, ಗಿಫ್ಟ್ ಕೊಟ್ಟಿಲ್ಲ ಅಂತ. ತಗೊಳಮ್ಮ ಗಿಫ್ಟು ತಾಯಿ, ತಗೋ. ಥ್ಯಾಂಕ್ ಯು ನನ್ನ ಕಡೆಯಿಂದ. ಸೋ ಸ್ವೀಟ್. ಥ್ಯಾಂಕ್ ಯು. Thank you. Especially for you. Thank you, my favorite. Thank you. Hi Nikki. Hi Sunil. Happy birthday. Thank you. ಯಾಕೋ ಲೇಟು? ಸಾರಿ ಕಣೆ, ನಿಂಗೆ ಗೊತ್ತಲ್ವಾ ಬೆಂಗಳೂರು ಟ್ರಾಫಿಕ್ ಯಾವ ತರ ಇರುತ್ತೆ ಅಂತ. ಅಯ್ಯ, ಇದೇನೋ ಇದು ಗಿಫ್ಟ್ ಅಂತ ಗಿಡ ತಂದಿದ್ಯಾ? ಯಾಕೆಲ್ರು ನಗ್ತಾ ಇದ್ದೀರಾ? ನೀವೆಲ್ರು ಕೊಟ್ಟಿರೋ ಗಿಫ್ಟ್ ಗಿಂತ ನಾನ್ ಕೊಟ್ಟಿರೋ ಸೂಪರ್ ಆಗಿದೆ. ಅಲ್ಲ ಕಣ, ಒಂದು ಗಿಡ ತಂದ್ಬಿಟ್ಟು ಇಷ್ಟು ದೊಡ್ಡ ಗಿಫ್ಟ್ ತಂದಿರೋ ತರ ಸ್ಪೀಚ್ ಕೊಡ್ತಾ ಇದೆಯಲ್ಲ. ಬಾಳ್ಯಾಗ ಗಿಫ್ಟ್ ಕೊಡೋದು ಗೊತ್ತಿಲ್ಲ ನಿಂಗೆ. ಪುಟ್ಕೋಸಿ ಒಂದ್ ಗಿಡ ತಂದು ಈ ಮಟ್ಟಿಗೆ ಶೋಕಿ ಕೊಡ್ತೀಯಲ್ಲ ನೀನು. ಅಲ್ಲ ಕಣೋ, ನೀರಾಗ್ತಾ ಇರೋ ಬಾಳಗೋ ಗಿಡ ಕೊಟ್ಬಿಟ್ಟು ದೊಡ್ಡ ಪ್ರೆಷಸ್ ಗಿಫ್ಟ್ ಅಂತ ನೀನು. ಹೌದು, ನೀರ್ ಹಾಕ್ತಾ ಇದ್ರೆ ಈ ಗಿಡ ಬಾಡೋಗುತ್ತೆ. ಅದೇ ನೀರ್ ಹಾಕಿದ್ರೆ ನಿಮ್ಮೆಲ್ಲರ ಉಸಿರನ್ನ ಮಾಡುತ್ತೆ. ಯಪ್ಪ, ಒಳ್ಳೆ ಓಬಿರಂಗ್ ಕಾಲ್ದಂತರ ಮಾತಾಡ್ತಿಲ್ಲ ನೀನು. ಈ ಆಧುನಿಕತೆ ಭರಾಟೆಯಲ್ಲಿ ಗಿಡ ಮರಗಳನ್ನು ಬೆಳೆಸೋದನ್ನೇ ಮರ್ತ್ಬಿಟ್ಟಿದೀವಿ ನಾವೆಲ್ಲ. ಇದಕ್ಕೆಲ್ಲ ಯಾರಿಗೆ ಟೈಮ್ ಇದೆ ಬಿಡ. ಆದ್ರೆ ಕಾಡ್ ಬೆಳೆದವ್ರು ಮಾತ್ರ ನಾಡು ಉಳಿಯಕ್ ಸಾಧ್ಯ. ಯಾವ್ಯಾವ್ದಕ್ಕೂ ಟೈಮ್ ಮಾಡ್ತೇವೆ ನಾವು. ನಮ್ಮ ಉಸಿರು ಕಾಪಾಡು ಈ ಗಿಡ ಮರಗಳನ್ನ ಬೆಳೆಸೋದಕ್ಕೆ ಟೈಮ್ ಇಲ್ಲ ಅಂತೀವಿ. ಹೌದು ಕಣ್ರು, ಈ ಮದುವೆ, ಬರ್ಡೇ ಪಾರ್ಟಿ ಇಂತ ಮುಂತಾದ ಕಾರ್ಯಕ್ರಮಗಳಿಗೆ ಈ ಕೆಲ್ಸಕ್ಕೆ ಬಾರದೇ ಇರೋ ಚೈನಾ ಗಿಫ್ಟ್ ಕೊಡೋದ್ಕಿನ್ನ ಈ ಗಿಡ ಕೊಟ್ರೆ ಎಷ್ಟೋ ಒಳ್ಳೇದು. ನಮ್ಮ ಉಸಿರು ಕೂಡ ಉಳಿಯುತ್ತೆ, ನಾಡು ಉಳಿಯುತ್ತೆ. ನಿಜ ಕಣ್ರು, ಚೈನಾ ರಾಷ್ಟ್ರದ ನಗರಗಳಲ್ಲಿ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಗಿಡ ಮರಗಳನ್ನೆಲ್ಲ ಕತ್ತರಿಸಿ ಹಾಕ್ಬಿಟ್ಟಿದ್ದಾರೆ. ಈಗ ಅಲ್ಲಿನ ಜನ ಆಮ್ಲಜನಕ ಕೊಂಡ್ಕೊಂಡು ಬಳಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಪರಿಸ್ಥಿತಿ ನಮಗೆ ಬರೋದು ಬೇಡ. ನಮ್ಮ ಒಳ್ಳೆ ಎಚ್ಚೆತ್ಕೊಳ್ಳೋಣ. ಸಾರಿನೋ ಸುನಿಲ್, ನಿಮ್ ಗಿಫ್ಟ್ ಕಂಡೆಮ್ ಮಾಡ್ಬಿಟ್ಟೆ. ಇನ್ಮೇಲೆ ದಿನ ನೀರ್ ಹಾಕಿ ಚೆನ್ನಾಗಿ ಬೆಳೆಸ್ತೇನೆ. ವೆರಿ ಗುಡ್. ಸಾಧ್ಯ ಆದಷ್ಟು ಗಿಡಗಳನ್ನು ಬೆಳೆಸೋಣ, ನಮ್ಮ ಪರಿಸರ ಉಳಿಸಿ ನಾವು ಉಳಿಯೋಣ. ಹೌದು, ನಮ್ಮ ಪರಿಸರ ಉಳಿಸಿ ನಾವು ಉಳಿಯೋಣ. ಇದ್ರ ಬಗ್ಗೆ ನಾವೆಲ್ಲರೂ ಕೈ ಜೋಡಿಸೋಣ. ಶೂನ್ಯಕ ಕಾರಣಕ್ಕಾಗಿ ಮರ ಕಡಿಯೋದನ್ನ ನಿಲ್ಲಿಸೋಣ. ಬೆಂಗಳೂರಲ್ಲಿ ಸ್ಟೀಲ್ ಬ್ರಿಡ್ಜ್ಗೋಸ್ಕರ ಸಾವಿರಾರು ಮರನೇ ಕಡಿಬೇಕು ಅಂತಿದ್ದಾರೆ. ಆದ್ರೆ ಆ ಸಾವಿರಾರು ಮರಗಳಿಂದಾನೆ ನಮ್ಮ ಬೆಂಗಳೂರು ಇಷ್ಟಾದ್ರೂ ನೆಮ್ಮದಿಯಿಂದ ಆರೋಗ್ಯದಿಂದ ಇರುವುದು. ಹೌದು, ಈ ಸ್ಟೀಲ್ ಬ್ರಿಡ್ಜ್ ಕಟ್ಟಿತ್ತಿರುವುದು ಯಾರಿಗೋಸ್ಕರ? VIP, VVIP, NRIಗಳಿಗೋಸ್ಕರ. ಇದರಿಂದ ಸಾರ್ವಜನಿಕರಿಗೆ ಏನು ಉಪಯೋಗ ಇಲ್ಲ. ಸಾವಿರಾರು ಮರ ಕಡಿಬೇಕು, ಇದರಿಂದ ಪರಿಸರ ಹಾಳಾಗುತ್ತೆ. ಇಂಥ ಸ್ಟೀಲ್ ಬ್ರಿಡ್ಜ್ ನಮಗೆ ಬೇಕಾ? ಬೇಡ, ಖಂಡಿತ ಬೇಕು. ನಮ್ಮೆಲ್ಲ ಹೋರಾಟದಿಂದ ಇವತ್ತು ಸ್ಟೀಲ್ ಬ್ರಿಡ್ಜ್ ಕ್ಯಾನ್ಸಲ್ ಆಗಿದೆ. ಇದು ಪ್ರಕೃತಿಗೆ ಸಂದ ಜಯ. ಬನ್ನಿ, ನಾವು ಉಳಿಬೇಕಾದ್ರೆ ನಮ್ಮ ಪರಿಸರವನ್ನ ಉಳಿಸಲೇಬೇಕು. ಹೌದು, ನಾವು ಉಳಿಬೇಕಾದ್ರೆ ನಮ್ಮ ಪರಿಸರವನ್ನ ಉಳಿಸಲೇಬೇಕು. ನಾವಿವಾಗ ಪರಿಸರದ ಭಾಗಗಳೇ ಆಗಿದ್ದೀವಿ. ನಾವು ಬೇರೆ, ಪರಿಸರ ಬೇರೆ ಅಲ್ಲ. ಆದ್ರೆ ಯಾವಾಗ್ಲೂ ಸ್ವಾರ್ಥಿಯಾಗಿ ಯೋಚನೆ ಮಾಡೋ ಮನುಷ್ಯ ಒಂದು ಮರ ಬಿದ್ದ ಜಾಗವನ್ನ ಏನ್ ಮಾಡ್ತಾನೆ ಅಂತ ನೋಡೋಣ. ಬನಶಂಕರಿಯ ಬೀರಿಯ ಕಾಂಪ್ಲೆಕ್ಸ್ ಸರ್ಕಲ್ ನಲ್ಲಿ ಏನೋ ಒಂದು ಬೃಹದಾಕಾರವಾದ ಆಲದ ಮರವಿತ್ತು. ನೆನ್ನೆ ಸುರಿದ ಭಾರಿ ಮಳೆಗೆ ನೆಲಕೊಳ್ಳಿದೆ. ಬ್ರೇಕಿಂಗ್ ನ್ಯೂಸ್! ಈ ಆಲದ ಮರವನ್ನು ನೆಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಇಡೀ ಬೆಂಗಳೂರನ್ನು ಬೆಳೆಸಿದ ಕೆಂಪೇಗೌಡರು. ನಗರದಲ್ಲಿ ಇಂತಹ ಒಂದು ಮರ ಬಿದ್ದಿದೆ ಅಂದ್ರೆ ಇದಕ್ಕೆ 100 ವರ್ಷಗಳ ಇತಿಹಾಸ ಇದ್ದೇ ಇದೆ.
ಬ್ರೇಕಿಂಗ್ ನ್ಯೂಸ್. ಈ ಮರ ಇದ್ದ ಸ್ಥಳದಲ್ಲಿ ಸರ್ಕಾರವು ಈಗಾಗಲೇ ಕೆಂಪೇಗೌಡ ಪ್ರತಿಮೆ ಸ್ಥಾಪಿಸಬೇಕು ಅಂತ ತೀರ್ಮಾನ ಮಾಡ್ತಾ ಇದೆ. ವೀಕ್ಷಕರೇ ಬನ್ನಿ, ಈ ಜಾಗದಲ್ಲಿ, ಈ ಮರ ಬಿದ್ದ ಜಾಗದಲ್ಲಿ ಯಾರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಚರ್ಚಿಸಲು ನನ್ನ ಜೊತೆ ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರ ಅಭಿಪ್ರಾಯ ಕೇಳ್ಕೊಂಡು ಮೊದಲನೇದಾಗಿ ನನ್ನ ಜೊತೆ ಇದ್ದಾರೆ ನಾಡಪ್ರಭು ಕೆಂಪೇಗೌಡ ಸಂಘದ ಅಧ್ಯಕ್ಷರು ಚೇತನ್ ರವರು. ಅವರ ಅಭಿಪ್ರಾಯ ಏನು ಅಂತ ಕೇಳೋಣ ಬನ್ನಿ. ಈ ಸ್ಥಳದಲ್ಲಿ ಬೆಂಗಳೂರು ನಿರ್ಮಿಸಿದ ಕೆಂಪೇಗೌಡರ ಪ್ರತಿಮೆನೇ ಆಗ್ಬೇಕು. ಯಾಕೆಂದ್ರೆ ಅದು ಕೆಂಪೇಗೌಡರು ನೆಟ್ಟಿದ ಮರ, ಅದಕ್ಕೆ ಅಲ್ಲಿ ಕೆಂಪೇಗೌಡರ ಪ್ರತಿಮೆನೇ ಸ್ಥಾಪಿಸ್ಬೇಕು. ಈಗ ನಮ್ಮ ಜೊತೆ ಸೇರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಭಾನುಪ್ರಕಾಶ್. ನಿಮ್ಮ ಅಭಿಪ್ರಾಯ? ನೋಡಿ, ನಾನು ಖಂಡಿತ ಹೋಗಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಇದೇ ಮರ ಅದು ಈ ಜಾಗದ ಕೆಳಗಡೆ ನಮ್ಮ ಅಣ್ಣವ್ರ ಸಿನಿಮಾ ಶೂಟಿಂಗ್ ಆಗಿತ್ತು. ಅದರ ಸಂವಿಧಾನಕ್ಕೋಸ್ಕರನೇ ಅಣ್ಣವರ ಸಂಘದ ವತಿಯಿಂದ ನಾವು ಆ ಜಾಗದಲ್ಲಿ ಅಣ್ಣವರ ಪ್ರತಿಮೆ ಸ್ಥಾಪಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಮೂರನೇವರಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷ. ಈ ಮರ ಬಿದ್ದ ಸ್ಥಳಕ್ಕೆ ಏನೇ ಅಂತ ಕೇಳೋಣ ಬನ್ನಿ ಸರ್, ನಿಮ್ಮ ಅಭಿಪ್ರಾಯ? ನೋಡ್ರಿ, ಈ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಥವಾ ಕೆಂಪೇಗೌಡರು ಅಥವಾ ಯಾರ ಪ್ರತಿಮೆ ಆಗೋದಕ್ಕಿಂತ ಮುಂಚೆ ನಮ್ಮ ವಿಷ್ಣುವರ್ಧನ್ ಅವರ ಪ್ರತಿಮೆ ಆಗ್ಬೇಕು. ಯಾಕೆ ಅಂದ್ರೆ ಅವರು ಈ ಜಾಗದಲ್ಲಿ ಬಂದು ಕೂತ್ಕೊಂಡು ಕಾಫಿ ಕುಡಿದಿದ್ದಾರೆ. ಅದಕ್ಕೋಸ್ಕರ ಆ ಜಾಗದಲ್ಲಿ ಅವ್ರ ಪ್ರತಿಮೆ ಬಿಟ್ಟು ಬೇರೆ ಯಾರ ಪ್ರತಿಮೆ ಮಾಡ್ಲಿಕ್ಕೂ ಅವಕಾಶ ಕೊಡೋದಿಲ್ಲ. ವಿಷ್ಣುವರ್ಧನ್ ಸರ್ ಪ್ರತಿಮೆನೇ ಅಲ್ಲ. ನೀವು ನೋಡ್ತಾ ಇರೋ ಮರ ಬಿದ್ದ ಸ್ಥಳದಲ್ಲಿ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇವರು ಏನೇ ಹೇಳಿದ್ರು ಸರ್ಕಾರ ಇಲ್ಲಿ ಯಾರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಅನುಮತಿ ಕೊಡಬೇಕು. ಕಾಲ್ ಮಾಡಬೇಕಿದೆ ಮತ್ತು ಜನಗಳು ಏನೇ ಅಭಿಪ್ರಾಯ ಹೇಳ್ತಿದ್ರು ಅದನ್ನ ಸುದ್ದಿ ಮಾಡಿ ಪರಿಸ್ಥಿತಿನ ಹಾಳು ಮಾಡ್ತೀರಾ. ನೈತಿಕ ಜವಾಬ್ದಾರಿನೇ ಇಲ್ಲ ನಿಮಗೆ. ಆ ಮರ ಬಿದ್ದ ಸ್ಥಳದಲ್ಲಿ ಇನ್ನೊಂದು ಸಸಿ ನೆಟ್ಟದ ಮರವಾಗಿ ಬೆಳ್ಳಿ ಸುದ್ದಿ ಮಾಡಿ ಅಲ್ಲಿದ್ದ ಮರ ಎಷ್ಟು ಜನರಿಗೆ ಹೇಳ್ಕೊಟ್ಟಿದೆ, ಎಷ್ಟೋ ಜೀವಿಗಳಿಗೆ ಬದುಕು ಕೊಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಅಂತ ಮಹಾನ್ ವ್ಯಕ್ತಿಗಳಿಗೆ ಕೊಟ್ಟ ಆ ಮರ ಇದ್ದ ಜಾಗದಲ್ಲಿ ನಾವು ಇನ್ನೊಂದು ಸಸಿ ನೆಟ್ಟು ಅದನ್ನು ಬೆಳೆಸೋಣ. ನಮ್ಮ ಮುಂದಿನ ಪೀಳಿಗೆಗೆ ನೆರವಾಗುತ್ತೆ. ನಮ್ಮೆಲ್ಲರ ಅವಶ್ಯಕತೆ ಇರೋದು ಪ್ರತಿಮೆಗಳಾಗಿದೆ, ಶಿಲ್ಪಿಗಳು, ಬಿಲ್ಡಿಂಗ್ಗಳಾಗಿದೆ. ಆದರೆ ನಿಜವಾದ ಅವಶ್ಯಕತೆ ಇರಬೇಕಾಗಿರೋದು ಗಿಡ ಮರಗಳ ಮೇಲೆ. ನಾವೆಲ್ಲರೂ ಉತ್ತಮ ಗಾಳಿಯನ್ನು ಸೇವಿಸಬೇಕಾದ್ರೆ, ಕಾಲಕ್ಕೆ ಮಳೆ ಆಗಬೇಕಾದ್ರೆ, ಪ್ರಕೃತಿಯ ತಾಪಮಾನ ಸಮತೋಲನವಾಗಿರ್ಬೇಕಾದ್ರೆ, ಅದಕ್ಕಾಗಿ ನಾವೆಲ್ಲರೂ ಗಿಡವನ್ನು ಬೆಳೆಸೋಣ, ಪ್ರಕೃತಿ ಪರಿಸರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು.